ವೆಲ್ಕಮ್ ಟು 83 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 2 ಎಕರೆ 3 ಗುಂಟೆ ತೆಂಗಿನ ತೋಟ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ಥರ 20 ಫೀಟ್ ಮಡ್ ರೋಡ್ಗೆ ಇರುವಂಥದ್ದೇ 2 ಎಕರೆ 3 ಗುಂಟೆ ತೆಂಗಿನ ತೋಟ. ಈ ಮಡ್ ರೋಡು ಲಾಸ್ಟು 400 ಮೀಟ್ರ್ ಮಾತ್ರ ಈ ಥರ ಮಡ್ ರೋಡ್ ಇದೆ. 20 ಫೀಟು ಅಂಟಿಲ್ ಪ್ರಾಪರ್ಟಿ ಟಾರ್ ರೋಡೇ ಇದೆ. ಈ ಏನು ಚಿಕ್ಕದಾಗಿ ತೆಂಗಿನ ಸಸಿಗಳು ಕಾಣಿಸ್ತಿದೆಯಲ್ಲ, ಇದೇ ಪ್ರಾಪರ್ಟಿ. ಆಲ್ಮೋಸ್ಟ್ ಸ್ಕ್ವೇರ್ ಶೇಪಲ್ಲಿ ಜಾಗ ಇದೆ. ಪಕ್ಕದಲ್ಲಿ ಕೆರೆ ಕಾಲುವೆ ನೀರು ಹೋಗೋ ಥರ ಒಂದು ಕಾಲುವೆ ಕೂಡ ಇದೆ, ಕೋಡಿ ನೀರು ಹೋಗೋದು. ರೈನಿ ಸೀಸನಲ್ಲಿ 100% ನೀರು ಸಿಗುತ್ತೆ ಅದರಲ್ಲಿ. ಇದು ಸ್ಕ್ವೇರ್ ಶೇಪಲ್ಲಿದೆ ಜಾಗ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ. ಆಮೇಲೆ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಕೇವಲ 5 ಕಿಲೋಮೀಟ್ರ್ ಆಗುತ್ತೆ. ಆಗಲೇ ಹೇಳ್ದಂಗೆ ಟಾರ್ ರೋಡಿಂದ ಜಸ್ಟ್ 400 ಮೀಟ್ರು. ಇನ್ನು ನಮ್ಮ ಕೆಂಗೇರಿಯಿಂದ ಲೆಕ್ಕ ಹಾಕೊಂಡ್ರೆ 55 ಕಿಲೋಮೀಟರ್ಸ್ ಆಗುತ್ತೆ ಈ ಪ್ರಾಪರ್ಟಿಗೆ. ಬೆಂಗಳೂರು ಸೆಂಟ್ರಲಿಂದ 65 ಕಿಲೋಮೀಟರ್ಸ್. ಆಲ್ಮೋಸ್ಟ್ ಎರಡು ವರ್ಷದ ತೆಂಗಿನ ಸಸಿಗಳು ಒಂದು 90 ಸಸಿಗಳಿದ್ದಾವೆ. ಮತ್ತು ಉಳಿದಂತೆ 2 ಹಲಸಿನ ಮರ ಇದೆ, ಒಂದು 5-6 ಟೀಕ್ ಮರಗಳಿದೆ. ಈ ಥರ ಪ್ಲಾಂಟೇಷನ್ ಇರೋಂಥ ಜಾಗ. ಮತ್ತು ಅಕ್ಕಪಕ್ಕ ವಿಲೇಜ್ ಇದೆ. ಹೈವೇಯಿಂದ ವೆರಿ ನಿಯರ್ ಇರೋದ್ರಿಂದ ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಸೂಟಬಲ್ ಆಗುತ್ತೆ. ಜಸ್ಟ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಎಕ್ಸಿಟಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅಷ್ಟೇ ಈ ಪ್ರಾಪರ್ಟಿಗೆ. ಸಾಯಿಲು ಕೂಡ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿಯಲ್ಲಿ ಬೋರ್ ಇಲ್ಲ, ಯಾಕೆಂದರೆ ಇವ್ರದ್ದು ಬೇರೆ ಪ್ರಾಪರ್ಟಿಯಲ್ಲಿ ಬೋರ್ ಇದೆ. ಅಲ್ಲಿಂದ ಈ ಪ್ರಾಪರ್ಟಿಗೆ ವಾಟ್ರನ್ನ ಇರಿಗೇಷನ್ ಮಾಡ್ಕೋತಾ ಇದ್ದಾರೆ. ಇನ್ನು ಈ ಪ್ರಾಪರ್ಟಿ ಬೋರ್ ಹಾಕ್ಸಿದ್ರೆ 100% ನೀರು ಸಿಗುತ್ತೆ. ಯಾಕೆಂದರೆ ಸುತ್ತಮುತ್ತ ಎಲ್ಲ ಬರೀ ಕೆರೆಗಳಿರೋದು. ಅಂಡರ್ ವಾಟರ್ ಸೋರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಚನ್ನಪಟ್ಟಣದಲ್ಲಿ ವಾಟರ್ ಸೋರ್ಸ್ಗೆ ಫೇಮಸ್ಸು ಆ್ಯಕ್ಚುಲಿ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಅಂತ ಬಂದರೆ ಅವರು ಪರ್ ಕುಂಟ 2,30,000 ಕೋಟ್ ಮಾಡ್ತಾ ಇದ್ದಾರೆ. ಹೈವೇಗೆ ನಿಯರು ಜಸ್ಟ್ 5 ಕಿಲೋಮೀಟ್ರ್ ಒಳಗಡೆ 2,30,000 ಪರ್ ಕುಂಟೆಗೆ ಪ್ರಾಪರ್ಟಿ ಇದೆ ಅಂದರೆ ಅದು ನಿಜಕ್ಕೂ ಒಳ್ಳೆ ರೇಟೇ ಚನ್ನಪಟ್ಟಣದಲ್ಲಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಬೇರೆ ಯಾವುದೇ ರೀತಿ ಅಗ್ರಿಮೆಂಟ್ ಹೋಲ್ಡರ್ಸ್ ಆಗಲಿ ಬೇರೆಯವರಾಗಲಿ ಇಲ್ಲ, ಡೈರೆಕ್ಟ್ ಓನರ್ ಮೀಟಿಂಗೇ ಸಿಗುತ್ತೆ. ಇದು ಅವ್ರದ್ದು ಆನ್ಸೆಸ್ಟರ್ ಪ್ರಾಪರ್ಟಿ. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳಿದೆ, ಏನೂ ತೊಂದರೆ ಇಲ್ಲ. ಟೀಕ್ ಮರಗಳು, ಚಿಕ್ಕ ಮರಗಳು, ದೊಡ್ಡ ಮರಗಳು ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 20 ಮರಗಳು ಬರ್ತವೆ. ಅವೇನೇ ಬೇರೆ ರೀತಿ ಮರಗಳು ಒಂದು 5-6 ಮರಗಳಿದ್ದಾವೆ. ತೆಂಗಿನ ಸಸಿ ಹೇಳಿದೆಲ್ಲ ಬರೀ 2 ವರ್ಷದ ಮರಗಳು. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಈ ಪ್ರಾಪರ್ಟಿ ಅಕ್ಕಪಕ್ಕ ಮತ್ತು ಪ್ರಾಪರ್ಟಿಗಳು ತಗೊಳ್ಳೋವು ಸಿಗ್ತವೆ. ಈ 2 ಎಕರೆನ ನೀವು ಆಲ್ಮೋಸ್ಟ್ ಒಂದು 5 ಎಕರೆ 6 ಎಕರೆವರೆಗೂ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಲೇಟರ್ ಆನ್ ಅಂದರೆ ಇಮಿಡಿಯೇಟಾಗಿ ಎಮರ್ಜೆನ್ಸಿಗೆ ಸಿಗೋಲ್ಲ, ಲೇಟರ್ ಆನಲ್ಲಿ ಸಿಗುತ್ತೆ 100%. ಯಾಕೆಂದರೆ ಈ ಪ್ರಾಪರ್ಟಿ ಇರೋದೇ ಡೆಡ್ ಎಂಡು. ಆ್ಯಕ್ಚುಲಿ ನಕಾಶೆ ರೋಡ್ ಕಂಟಿನ್ಯೂ ಆದರೆ ನಿಮಗೆ ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 3 ಕಿಲೋಮೀಟರ್ಸ್ ಮಾತ್ರ ಆಗುತ್ತೆ. ನಾವು ನಕಾಶೆ ರೋಡ್ ಮಧ್ಯದಲ್ಲಿ ಸ್ಟಾಪ್ ಆಗಿರೋದ್ರಿಂದ ನಾವು ಬಳಸ್ಕೊಂಡು 1.5 ಕಿಲೋಮೀಟರ್ ಬರ್ತಾಯಿದ್ವಿ. ಈಗ ಆಲ್ಮೋಸ್ಟ್ ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿದ್ರೆ ತಿಳಿಸ್ಕೊಡ್ತೀನಿ. ಫಸ್ಟು ಮತ್ತು ಒಂದಿನ ಮುಂಚೆ ಇನ್ಫಾರ್ಮ್ ಮಾಡಿ, ಪ್ರಾಪರ್ಟಿ ನೋಡೋಕ್ಕೆ ಬರೋರು ಒಂದಿನ ಮುಂಚೆ ಇನ್ಫಾರ್ಮ್ ಮಾಡಿ ಬರಬೇಕು. ಮತ್ತು ವಿಸಿಟಿಂಗ್ ಚಾರ್ಜಸ್ ಸಪ್ಲೈ ಇರುತ್ತೆ. ದಯವಿಟ್ಟು ಕರೆ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬನ್ನಿ. ಈಗ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.